fill that pipe. So, welcome to my balcony tour. ತಡೆಯವಾ ಝೂಮ್ ಔಟ್ ಆಗಿತ್ತು. Okay. Focus problem. Welcome to my balcony tour. So, this is my cute little balcony. So, ಈ ಬಾಲ್ಕನಿಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಸ್ಟೋರೀಸೇ ಇದೆ, ಚಿಕ್ಕ ಚಿಕ್ಕ ಸ್ಟೋರೀಸ್, ದೊಡ್ಡ ದೊಡ್ಡ ಸ್ಟೋರೀಸ್, ಎಲ್ಲ ಥರ ಸ್ಟೋರೀಸ್ ಇದೆ. ಸೊ ಇದು ಬಂದ್ಬಿಟ್ಟು ಜೇಡ್ ಪ್ಲ್ಯಾಂಟು. ನನಗೆ ತುಂಬ ಇಷ್ಟ ಆ್ಯಕ್ಚುಲಿ, ನೋಡೋದಕ್ಕೇ ನಂಗೆ ಚೆನ್ನಾಗಂತ ಅನಿಸುತ್ತೆ. ಸೊ ಅದಕ್ಕೆ ಅಂತ ತೊಗೊಂಡು ಬಂದಿದ್ದು ನರ್ಸರಿಯಿಂದ. ಇದು ರೀಪಾಟ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಯಾವ ಪಾಟಲ್ಲಿ ಇದೆಯೋ ಅದೇ ಪಾಟಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಐ ಹ್ಯಾವ್ ಮನಿ ಪ್ಲ್ಯಾಂಟ್ ಹಿಯರ್. ಇದು ಒಂದು ಚಿಕ್ಕ ಸೆರಾಮಿಕ್ ಪಾಟಲ್ಲಿ ಹಾಕಿದ್ದೀನಿ. ನೀವು ಈ ಮನಿ ಪ್ಲ್ಯಾಂಟ್ ನೋಡಿದ್ರೆ ಎಲ್ಲಿವರೆಗೂ ಹೋಗಿದೆ ನೋಡಿ, ಫುಲ್ಲು ಒಂದು ಸ್ಟ್ರ್ಯಾಂಡು ಇಲ್ಲಿದೆ. ಸೊ ಇದು ಹಾಗೆ ಹಾಕಿದ್ದೀನಿ. ಸೊ ಇನ್ನೊಂದು ಸ್ಟ್ಯಾಂಡು ಈ ಕಡೆಯಿಂದ ಹೋಗ್ಬಿಟ್ಟು ಹಿಂಗೆ ಬಂದು ಹಿಂಗೆ ನಿಲ್ಸ್ತಾ ಇದೆ. ಸೊ ಮನಿ ಪ್ಲ್ಯಾಂಟು ಲೋ ಮೇಂಟೆನೆನ್ಸು. ನೀವು ಸುಮ್ಮನೆ ಒಂದು ವಾರದಲ್ಲಿ ಒಂದು ಸ್ಟ್ಯಾಂಡ್ ಆಚೆನೂ ಹೋಗಿದೆ. ಸೊ ಇಲ್ಲೂ ಒಂದು ಸ್ಟ್ಯಾಂಡ್ ಇದೆ, ಇನ್ನೂ ಒಂದು ಸ್ಟ್ಯಾಂಡ್ ಇದೆಲ್ಲ ಗೊತ್ತಾಗೋದು ಯಾವಾಗ ಅಂತ ನೀರು ಹಾಕ್ದಾಗ. ಸೊ ಅದೆಲ್ಲ ಆ್ಯಕ್ಚುಲಿ ಬಾಲ್ಕನಿ ಸೆಟಪ್ ಮಾಡಿರೋದು ನಾನು, ಮೇಂಟೆನೆನ್ಸ್ ಎಲ್ಲ ನನ್ನ ಹಸ್ಬೆಂಡು. ಸೊ ಹಾಗಾಗಿ ಹೀ ನೋಸ್ ಮೋಸ್ಟ್ ಆಫ್ ಮೈ ಬಾಲ್ಕನಿ ಸ್ಟಫ್. ಬಿಕಾಸ್ ಥೆರಪಿ ಥರ ಯೂಸ್ ಮಾಡ್ತಾ ಇದ್ದೇನೆ ಈ ಗ್ರೀನ್ ಪ್ಲ್ಯಾಂಟ್ಸ್ಗೆ ನೀರು ಮಾಡೋದು. ಯಾಕೆ ಅಂದರೆ ಅದು ಒಂದು ಸ್ಟೋರಿ ಇದೆ. ದ ಸ್ಟೋರಿ ಈಸ್ ಬರ್ತಾ ಇದೆ, ಏನು ಮಾಡೋದು, ಈ ಥರ ಎಲ್ಲ ಫುಲ್ ಸ್ಟ್ರೆಸ್ ಆಗಿ ಹೋಗ್ಬಿಟ್ಟಿದಾಗ ದಿಸ್ ಈಸ್ ವಾಟ್ ವಿ ಸ್ಟಾರ್ಟೆಡ್. ಓಕೆ, ಗಾರ್ಡ್ನಿಂಗ್ ಮಾಡೋಣ, ಗಾರ್ಡ್ನಿಂಗ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಕಾಮ್ ಅನಿಸುತ್ತೆ ಗ್ರೀನ್ ನೋಡಿದ್ರೆ ಅಂತ ಹೇಳಿ ಅಂದ್ಕೊಂಡು. ಸೊ ವಿ ಸ್ಟಾರ್ಟೆಡ್ ದಿಸ್. ಬಟ್ ಆ್ಯಕ್ಚುಲಿ ಗುಡ್ ರಿಸಲ್ಟ್ ಆ್ಯಂಡ್ ಕಾಮ್ ಅನಿಸುತ್ತೆ. ಎವ್ರಿ ಟೈಮ್ ನಾವು ಕಾಫಿ ಕುಡಿಯೋದಕ್ಕೆ ಅಥವಾ ಈವ್ನಿಂಗ್ ಸುಮ್ಮನೆ ಒಂದು ಬಂದರೆ, ಮಾರ್ನಿಂಗ್ ಬಂದರೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ವಿ ಸ್ಟಾರ್ಟೆಡ್ ದಿಸ್ ಈಸ್ ಮನಿ ಪ್ಲ್ಯಾಂಟ್. ಸೊ ತುಂಬ ಲೋ ಮೇಂಟೆನೆನ್ಸು. ಇದ್ರ ಬಗ್ಗೆ ಬರ್ತೀನಿ ಆಮೇಲೆ. ಸೊ ಇದನ್ನು ಬಿಟ್ಟರೆ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಲೀವ್ಸ್. ಏನಕ್ಕೆ ಹಿಂಗೆ ಬಿದ್ದಿದೆ ಗೊತ್ತಾ? ನೀರು ಹಾಕಿಲ್ಲ, ಅದಕ್ಕೋಸ್ಕರ ಹಿಂಗೆ ಬಿದ್ದಿದೆ. ನೆನ್ನೆ ಮಳೆ ಬರುತ್ತೆ ಅಂತ ಹಂಗೆ ಬಿಟ್ಟಿದ್ದು. ಸೊ ನೀರು ಹಾಕದೇ ಇರೋದಕ್ಕೆ ರೀಸನ್ನು ಮಳೆ ಬರುತ್ತೆ, ಸೊ ಬೇಡ ಅಂತ ಹೇಳಿ. ಸೊ ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದಂಥ ಪ್ಲ್ಯಾಂಟು. ತುಂಬ ಲೋ ಮೇಂಟೆನೆನ್ಸು, ಸಖತ್ತಾಗಿ ಬೆಳೆಯುತ್ತೆ. ಜಸ್ಟ್ ನೀರು ಹಾಕಿದ್ರೆ ಸಾಕು. ಹೆಸರೆಲ್ಲ ಗೊತ್ತಿದೆ ನಮಗೆ ಪ್ಲ್ಯಾಂಟ್ ಕಾಡ. ಓಕೆ, ಕಾಡಾ ಪ್ಲ್ಯಾಂಟ್. ಸೊ ವಿ ನೇಮ್ ಇಟ್ ಆಸ್ ಕಾಡಾ ಪ್ಲ್ಯಾಂಟ್ ಬಿಕಾಸ್ ಹೆಂಗೆ ಬೇಕು ಹಂಗೆ ಬೆಳ್ಕೊಳ್ತಾ ಇದೆ. ಆ್ಯಂಡ್ ಇಫ್ ಯು ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ, ಬಟ್ ಲುಕ್ ಸೋ ಬ್ಯೂಟಿಫುಲ್. ಇದೇ ಥರದ್ದು ಇನ್ನೊಂದು ಪ್ಲ್ಯಾಂಟ್ ಇದೆ ನನ್ನ ಹತ್ರ, ನಾನು ಆಮೇಲೆ ತೋರಿಸ್ತೀನಿ. ಅದನ್ನು ಬಿಟ್ಟರೆ ನಮ್ಮ ಹತ್ರ ಒಂದು ಜಂಗ್ಲಿ ಪ್ಲ್ಯಾಂಟ್. ಜಂಗ್ಲಿ ಅಂತ ನೇಮ್ ಮಾಡಿದ್ದೀವಿ ಇದಕ್ಕೆ, ಬಿಕಾಸ್ ಬೆಳೀತಾನೇ ಇರುತ್ತೆ, ಏನೂ ಆಗಲ್ಲ. ಇದು ಚಿಕ್ಕ ಪಾಟಲ್, ಸೆರಾಮಿಕ್ ಪಾಟಲ್ ಹಾಕಿದ್ದೀನಿ ನಾನು. ಸೊ ಜಂಗ್ಲಿ ಅಲ್ಲ, ಅದು ಮೊಟ್ಟು. ಇಲ್ಲ, ವಿ ನೇಮ್ಡ್ ಇಟ್ ಆಸ್ ಜಂಗ್ಲಿ. ನೋ 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 ನನ್ನ ನೇಮು ಜಂಗ್ಲಿ ಅಂತ. ಹೆಸರು ಗೊತ್ತಿಲ್ಲ. ನಿನ್ನ ನೇಮ್ ಜಂಗ್ಲಿನ? ಓಕೆ, ನಾನು ನನ್ನ ಇಟ್ಟಿರೋ ಪಪ್ಪ ಕರೀತಿದ್ನಲ್ಲ ಇಷ್ಟು. ನಾನು ಇಟ್ಟಿರೋ ನೇಮು ಜಂಗ್ಲಿ ಅಂತ. ಸೊ ಈ ಜಂಗ್ಲಿ ಯಾಕೆ ಅಂದರೆ ಸುಮ್ಮನೆ ಬೆಳೀತಾ ಇರುತ್ತೆ, ಕೆಳಗಡೆ ಡ್ರೈ ಆಗುತ್ತೆ, ರಿಮೂವ್ ಮಾಡ್ತಾ ಇರೋದು. ಆ್ಯಂಡ್ ಇಟ್ ಜಸ್ಟ್ ಗ್ರೋಸ್. ಆಲ್ಮೋಸ್ಟ್ 1.5 ಇಯರಿಂದ ಇದು ಬೆಳೀತಾನೇ ಇದೆ, ಹಿಂಗೆ ಬರ್ತಾ ಇದೆ. ತುಂಬ ಲೋ ಮೇಂಟೆನೆನ್ಸು, ಏನು ಹಾಕೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ದಿಸ್ ಇಸ್ ದ ಸ್ಟೋರಿ ಬಿಹೈಂಡ್ ದಿಸ್ ಪ್ಲ್ಯಾಂಟ್. ಯೂಶ್ವಲಿ ನಮ್ಮನೇಲಿ ಜಾಸ್ತಿ ಗಿಫ್ಟ್ ಮಾಡೋದು ನಾನೇ. ಸೊ ಇದು ನನ್ನ ಹಸ್ಬೆಂಡ್ಗೆ ಅವಳಿಗೆ ಬೇಕಾಗಿರೋದನ್ನ ಗಿಫ್ಟ್ ಮಾಡೋದನ್ನ ಜಾಸ್ತಿ ಗಿಫ್ಟ್ ಅಂತ, ನನಗೆ ಬೇಕಾಗಿರೋದನ್ನ ಕೊಡೋದನ್ನ ಗಿಫ್ಟ್ ಅಂತದ್ದು. ವ್ಯಾಲೆಂಟೈನ್ಸ್ ಡೇಗೆ ಇದನ್ನು ನಾನು ಗಿಫ್ಟ್ ಮಾಡಿದ್ದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಲಿವಿಂಗ್ ರೂಮಲ್ಲಿ ಇದನ್ನ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಸೆಲ್ಫಿಶ್ ರೀಸನ್ ಇದೆ ಬ್ಯಾಕಲ್ಲಿ. ಯಾಕೆ ಅಂದರೆ ಇದು ನಮ್ಮ ಮನೆ ಟಿ ವಿ ಯೂನಿಟ್ಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿ ಸ್ವಲ್ಪ ಡೆಕೋರ್ ಥರ ಅಂತ ಹೇಳಿ ಅಂದ್ಕೊಂಡಿದ್ದೆ. ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಇತ್ತು. ಸೊ ಏನು ಮಾಡಿದೆ ಅಂತ ಹೇಳಿದ್ರೆ, ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ, ಹೆಂಗಿದ್ರು ಗಿಫ್ಟ್ ಕೊಟ್ಬಿಟ್ರೆ ನಮ್ಮ ಮನೆಗೆ ಬಂದುಬಿಡುತ್ತೆ ಅಲ್ವ ಹೆಂಗಿದ್ರು. ಸೊ ಲೆಟ್ಸ್ ಯೂಸ್ ಇಟ್ ಆ್ಯಸ್ ಇಟ್ ಈಸ್ ಅಂತ ಹೇಳಿ ಐ ಗೇವ್ ದಿಸ್ ಟು ಹಿಮ್. ಸೊ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ತುಂಬ ಚಿಕ್ಕ ಚಿಕ್ಕ ಲೀವ್ಸ್ ಇತ್ತು, ದಪ್ಪ ಲೀವ್ಸ್ ಆಗಿದೆ. ಒಳಗಡೆ ಇಂಡೋರಲ್ಲಿ ಅಷ್ಟು ಯಾಕೆಂದ್ರೆ ಸನ್ಲೈಟ್ ಬಂದಿದೆ ಅದಕ್ಕೆ. ಸೊ ಆಚೆ ಕಡೆ ಸನ್ಲೈಟ್ ಗಿಟ್ಟಾಗಿಂದ ಚೆನ್ನಾಗಿ ಬೆಳೆದಿದೆ. ಇದು ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ತರಿಸಿದ್ದು, 150 ರೂಪೀಸ್ ಏನೋ ಕೊಟ್ಟಿದ್ದೆ. ಆ್ಯಂಡ್ ದ ಬ್ಯೂಟಿ ಅಬೌಟ್ ದಿಸ್ ಇಸ್ ಸೆಲ್ಫ್ ವಾಟರಿಂಗ್. ಕೆಳಗಡೆ ನೀರು ಹಾಕ್ಬಿಟ್ರೆ ಇಟ್ ಸೆಲ್ಫ್ ವಾಟರ್.
ನೀವೆಲ್ಲಾದರೂ ವೆಕೇಷನ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಸೆಲ್ಫ್ ವಾಟರಿಂಗ್ ಮಾಡ್ಕೊಳ್ಳುತ್ತೆ, ಸೊ ಹಂಗಾಗಿ ಪ್ರಾಬ್ಲಮ್ ಇಲ್ಲ. ದಟ್ಸ್ ದ ಕ್ಯೂಟ್ ಲಿಟಲ್ ಸ್ಟೋರಿ ಅಬೌಟ್ ಜೇಡ್. ಸ್ವಲ್ಪ ಭಾರ ಆಗ್ತಿದೆ, ಮೋಸ್ಟ್ಲಿ ರಿಪೋರ್ಟ್ ಮಾಡ್ಬೇಕಂತ ಅನ್ಸುತ್ತೆ ಅನ್ಕೊಂಡಿದ್ದೀನಿ. ನೋಡೋಣ, ಇನ್ನೊಂದು ಮಂತ್ ಬಿಟ್ಬಿಟ್ಟು ಅನ್ಕೊಂಡಿಲ್ಲ, ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅನ್ಬೇಕು ರಿಪೋರ್ಟ್ ಮಾಡ್ತೀನಿ, ಮಾಡೋದು ನೀನಲ್ಲ ನಾನು. 1 ಮಂತ್ ಬಿಟ್ಟು. ಸೊ ಯಾ, ದಟ್ಸ್ ಇಟ್. ವೆಲ್, ಇನ್ನ ಒಂದಿದೆ ಇಲ್ಲಿ. ಸೊ ಐ ಹ್ಯಾವ್ ದಿಸ್ ವೆರಿ ಲೋ ಮೇಂಟೆನೆನ್ಸ್ ಸ್ಪೈಡರ್ ಪ್ಲಾಂಟ್. ಇದು ನಂದು ಹಸ್ಬೆಂಡ್ ಫ್ರೆಂಡ್ ಮನೆಯಿಂದ ಎತ್ಕೊಂಡು ಬಂದಿದ್ದು ಪ್ಲ್ಯಾಂಟು. ಏನಿಲ್ಲ, ಇಟ್ಸ್ ವೆರಿ ಸಿಂಪಲ್. ಇದನ್ನು ಜಸ್ಟ್ ಕಟ್ ಮಾಡಿಬಿಟ್ಟು ಇಫ್ ಯು ಕೀಪ್ ಇಟ್, ಇದನ್ನೇ ಸುಮ್ಮನೆ ಉಣ್ಬಿಟ್ರೆ ಮಣ್ಣೊಳಗಡೆ ಮತ್ತೆ ಬೆಳೆಯುತ್ತೆ. ಸೊ ಎಷ್ಟು ಬೆಳೆದಿದೆ ಇದು ಅಂತ ಹೇಳಿದ್ರೆ ಆಚೆ ಎಲ್ಲ ಹೋಗಿದೆ, ಅಷ್ಟು ಬೆಳೆದಿದೆ ಇದು. ಸೊ 1 ಪ್ಲ್ಯಾಂಟಿಂದ ಆಲ್ಮೋಸ್ಟ್ 1000 ಪ್ಲ್ಯಾಂಟ್ಸ್ ಆಗುತ್ತೆ ಅನ್ಸುತ್ತೆ, ಅಷ್ಟು ಬೆಳೆದಿದೆ. ಜಸ್ಟ್ ನನಗೆ ಈ ಪಾರ್ಟ್ ನಂಗೆ ತುಂಬ ಇಷ್ಟ, ಹಾಗಾಗಿ ಅದನ್ನ ಇಟ್ಕೊಂಡಿದ್ದೀನಿ. ಸೊ ಕಮಿಂಗ್ ಟು ದಿಸ್ ಈಸ್ ಬ್ಯೂಟಿಫುಲ್ ಪ್ಲ್ಯಾಂಟ್. ನನಗೆ ಹೆಸರು ಗೊತ್ತಿಲ್ಲ ಇದ್ರದ್ದು ಏನು ಅಂತ. ಇದು ನನ್ನ ಫ್ರೆಂಡು ಕೇರಳದಿಂದ ತಗೊಂಡಂತೆ. ಸೊ ಅವರು ತೊಗೊಂಡು ಬಂದಿದ್ರು ಅಂತ ಹೇಳಿ ಅವ್ರ ಮನೆಯಿಂದ ಒಂದು 2 ಕಿತ್ಕೊಂಡ್ಬಿಟ್ಟು ನಾನು ತೊಗೊಂಡು ಬಂದು ಬಳ್ಳಿ ಕಳ್ಳಿ ಪಾಪಸ್ ಕಳ್ಳಿ. ಸೊ ಯಾ, ಹಾಕಿದ್ಮೇಲೆ ಹೆಂಗಾಯ್ತಂತ ಹೇಳಿದ್ರೆ ಜಸ್ಟ್ 1-2 ಇದೇನು ಅಂದರೆ ಪಾಪ ಸೆಲ್ಫ್ ಗ್ರೋತ್. ಇದಕ್ಕೆ ಎಲ್ಲಿ ಕಟ್ ಮಾಡಿದ್ರು ಅಲ್ಲಿಂದನೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಅಂತೂ ನಾನು ದಾನ ಮಾಡಿಬಿಟ್ಟಿದ್ದೀನಿ ಎಲ್ಲರಿಗೂ, ಸ್ವಲ್ಪ ತೊಗೊಂಡೋಗಿ ನೀವು ಬೆಳೆಸ್ಕೊಳ್ಳಿ ಅನ್ನೋ ಥರ ತೊಗೊಂಡ್ಬಿಡೋದು. ಜಸ್ಟ್ ಹಿಂಗೆ ಹಾಕೋದು, ಹಿಂಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಇಟ್ ಲುಕ್ಸ್ ಸೊ ಫ್ಯಾನ್ಸಿ ಆಲ್ಸೋ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದನ್ನೇ ನಾನು ಈ ಕಡೆಗೂ ಹಾಕಿದ್ದೀನಿ, ಸುಮ್ಮನೆ 2 ತೆಗೆದು ಹಾಕೋದು. ಆ್ಯಂಡ್ ಇಲ್ಲೂ ಹಾಕಿದ್ದೀನಿ. ಸೊ ಜಸ್ಟ್ ಇಟ್ ಸುಮ್ಮನೆ ಬೆಳೀತಾ ಇರುತ್ತೆ ಅದು. ಸೊ ಇಟ್ಸ್ ಆ್ಯಕ್ಚುಲಿ ವೆರಿ ಲೋ ಮೇಂಟೆನೆನ್ಸ್, ತುಂಬ ಲೋ ಮೇಂಟೆನೆನ್ಸು. ಆ್ಯಂಡ್ ನಮ್ಮ ತುಳಸಿ. ಸೊ ಆ್ಯಕ್ಚುಲಿ ಒಂದೇ ಒಂದು ಚಿಕ್ಕ ತುಳಸಿ ತೊಗೊಂಡು ಬಂದಿದ್ದೆ ನಾನು. ತೊಗೊಂಡು ಬಂದಾದಮೇಲೆ ಸ್ವಲ್ಪ ಫುಲ್ಲು ಐಫಿಲ್ ಟವರ್ ಥರ ಎಷ್ಟು ಉದ್ದ ಬೆಳೆಯೋಕ್ಕೆ ಸ್ಟಾರ್ಟ್ ಆಯ್ತದು. ಸೊ ಐಫಿಲ್ ಟವರ್ ನೇರ ಇರುತ್ತೆ, ಅಗಲ ಬೆಳೆಯಲ್ಲ. ನೇರನೇ ಫಸ್ಟ್ ಇದು ಉದ್ದ ನೇರ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಆಮೇಲೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಈ ಬ್ರಾಂಚಸ್ ಎಲ್ಲ ಐತಿಸಿ ಇದನ್ನೆಲ್ಲ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಕಟ್ ಮಾಡಿ ಆದಮೇಲೆ ಆರಾಮಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಕಟ್ ಮಾಡಿದ್ರೆ ಸ್ವಲ್ಪ ಬುಷಿಯಾಗಿ ಕಟ್ ಮಾಡಿದ್ರೆ ಆರಾಮಾಗಿ ಬೆಳೆಯುತ್ತೆ ಅಂತ ಆಯಿತು. ಬುಷಿ ಥರ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಮೈ. ಸೊ ನನಗೆ ಈ ಥರ ಜಸ್ಟ್ ಗ್ರೀನ್ ಇರೋ ಪ್ಲ್ಯಾಂಟ್ಸ್ಗಳಂದರೆ ತುಂಬ ಇಷ್ಟ. ಸೊ ದಿಸ್ ಈಸ್ ಫ್ಲವರ್ ಪ್ಲ್ಯಾಂಟ್. ಇದು ನನ್ನ ಹಸ್ಬೆಂಡ್ಗೆ ಇಷ್ಟ. ನಮ್ಮ ಮನೇಲಿರೋ ಎಲ್ಲ ಫ್ಲವರ್ ಪ್ಲ್ಯಾಂಟು ಅವನೇ ತೊಗೊಂಡು ಬಂದಿರೋದು. ಹೀ ವಾಂಟೆಡ್ ಸಮ್ ಫ್ಲವರ್ಸ್ ಇನ್ ಬಾಲ್ಕನಿ ಬಿಕಾಸ್ ನೋಡಿದ್ರೆ ಕಲರ್ಫುಲ್ ಆಗಿರಬೇಕು ಬಾಲ್ಕನಿ, ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಇದ್ರ ಹೆಸರು ಅಂತೂ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಇದು ಒಂದು ಸ್ವಲ್ಪ ಲೋ ಮೇಂಟೆನೆನ್ಸ್. ಹಾಂ, ಹಳೆ ಕಾಲದಲ್ಲಿ ರೋಜಾ ಗಿಡಗಳೆಲ್ಲ ನೋಡ್ತಾ ಇದ್ವಿಯಲ್ಲ ನಾವು, ಅದೇ ಥರ ಅಲ್ಲಿ ಬ್ರದರು ಸಿಸ್ಟರು ಇರಬೇಕು ಅಂತ ಅನಿಸ್ತಿದೆ ನನಗೂ. ಬಿಕಾಸ್ ಬಟ್ ಊಟ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಇದು ನನಗೆ. ಆ್ಯಂಡ್ ಇಫ್ ಯು ಸಿ ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್. ಆ್ಯಂಡ್ ದ ಬ್ಯೂಟಿ ಈಸ್ ಇದು ಸುಮ್ಮನೆ ಹಾಗೆ ಡ್ರೈ ಆಗಿಬಿಟ್ಟು ಮತ್ತೆ ಇಲ್ಲೇ ಇನ್ನೊಂದು ಗ್ರೋತ್ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ವೆರಿ ಲೋ ಮೇಂಟೆನೆನ್ಸ್. ಸ್ವಲ್ಪ ಸನ್ಲೈಟ್ ಇದೆ ಸಾಕು. ಆ್ಯಕ್ಚುಲಿ ಫ್ಲವರ್ ಪ್ಲ್ಯಾಂಟ್ಸ್ಗೆ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಪಾಪ ಹೋಗಿಬಿಡುತ್ತೆ. ನನಗೆ ಗಿಡಗಳು ಹಾಳಾಗ್ಬಿಟ್ರೆ ನೋಡೋಕ್ಕೆ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ವಿ ಡೋಂಟ್ ಪ್ರಿಫರ್ ಟು ಕೀಪ್ ಫ್ಲವರ್ ಪ್ಲ್ಯಾಂಟ್ಸ್. ಸೊ ಇದು ನನ್ನ ಹಸ್ಬೆಂಡ್ ಇಂಟ್ರೆಸ್ಟಿಂದ ತೊಗೊಂಡು ಬಂದಿರೋದ್ರಿಂದ ಜಸ್ಟ್ ಕೀಪಿಂಗ್ ಇಷ್ಟ. ಸೊ ನೆಕ್ಸ್ಟ್ ಕಮ್ಸ್ ಅವರ್ ಬ್ರಾಹ್ಮಿ. ಜಸ್ಟ್ ಕೀಪಿಂಗ್ ಇಟ್ ಮೇಂಟೈನ್ ಮಾಡ್ತೀರ ನಾನು, ನೀನು ಅಂದ್ಬಿಟ್ಟಿದ್ಯಾ ಇವತ್ತೆಲ್ಲ ಬಂದಿದೆ ಆಚೆಗೆ. ಈಸ್ ಮೇಂಟೈನಿಂಗ್ ಇಟ್. ಸೊ ಇದು ನಮ್ಮ ಬ್ರಾಹ್ಮಿ. ಪ್ಲೀಸ್ ಝೂಮ್ ಇಟ್. ಬ್ರಾಹ್ಮಿ. ಸೊ ದಿಸ್ ಈಸ್ ಅವರ್ ಬ್ರಾಹ್ಮಿ. ಸೊ ಈ ಬ್ರಾಹ್ಮಿ ಇನ್ನೂ ತುಂಬ ಚೆನ್ನಾಗಿದೆ. ಇಫ್ ಯು ಸಿ ಇದೆಲ್ಲ ಚಿಕ್ಕದಾಗಿ ಬೆಳೀತಾ ಇದೆ. ಇದು ರೀಸಾಯ್ಲಿಂಗ್ ಮಾಡೋದಕ್ಕೆ ಹೋಗುವಾಗ ಏನಾಯಿತು ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇದು ಫುಲ್ ಇದ್ದಿದ್ದು ಬ್ರಾಹ್ಮಿ ಇಷ್ಟ ಆಗೋಗ್ಬಿಟ್ಟಿದೆ. ಸೊ ಇನ್ನೂ ಸ್ವಲ್ಪ ಟೈಮ್ ಬೇಕು ಇದು ಬೆಳೆಯೋದಕ್ಕೆ. ಬಟ್ ಬ್ರಾಹ್ಮಿ ಹ್ಯಾಸ್ ಮೆಡಿಸಿನಲ್ ಕ್ವಾಲಿಟೀಸ್. ಮತ್ತೆ ಯಾವತ್ತು ಕಿತ್ತು ತಿಂದೇ ಇಲ್ಲ ನಾವು. ಹಂಗೆ ತಿನ್ನಲ್ಲ. ನಮ್ಮ ಮನೇಲಿ ಮಾಡೋ ಚಟ್ನಿಗಳಿಗೆ ಅಥವಾ ಸಾಂಬಾರ್ಗಳಿಗೆ ಒಂದೊಂದು 3-4 ತೆಗೆದು ಹಾಗೆ ಹಾಕ್ತೀವಿ. ಸೊ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಅಥವಾ ಎಲೆ ಅಡಿಕೆ ಹಾಕೊಳ್ಳೋರು ಅವ್ರಿಗೆ ಎಲ್ಲದಕ್ಕೂ ಪಕ್ಕನ ಯಾರಾದ್ರೂ ಹಾಕ್ತಿಂದು ಹೋಗ್ಬಿಟ್ರೆ ಆಮೇಲೆ ಸೀರಿಯಸ್ಲಿ ಆ್ಯಕ್ಚುಲಿ ನನ್ನ ಮಗನಿಗೆ ಕಷಾಯ ಮಾಡ್ಕೊಡ್ತೀನಿ ನಾನು ಬ್ರಾಹ್ಮಿ ಹಾಕಿ. ಬ್ರಾಹ್ಮಿ ಇಸ್ ರಿಯಲಿ
ಮೆಡಿಸಿನಲ್ ಕ್ವಾಲಿಟೀಸ್ ಇದೆ ಬ್ರಾಹ್ಮಿಲಿ. ಸೊ ಅದೇ ರೀಸನ್ಗೋಸ್ಕರ ಬ್ರಾಹ್ಮಿ ಇಲ್ಲಿದೆ. ಆ್ಯಂಡ್ ತಂಬುಳಿ ಕೂಡ ಮಾಡ್ತೀವಿ ನಾವು, ಬ್ರಾಹ್ಮಿ ತಂಬುಳಿ. ಇದು ಮೊಸರು ಹಾಕಿ ತಂಬುಳಿ ಮಾಡೋದ್ರಲ್ಲಿ ಈ ಬ್ರಾಹ್ಮಿನ ಯೂಸ್ ಮಾಡ್ಬೋದು. ಬ್ರಾಹ್ಮಿ ಮತ್ತು ದೊಡ್ಡಪತ್ರೆ ಬರುತ್ತೆ. ಆ್ಯಕ್ಚುಲಿ ದೊಡ್ಡಪತ್ರೆ ಇತ್ತು ನನ್ನ ಹತ್ರ ಮುಂಚೆ, ಇವಾಗ ಅದು ಹೋಗ್ಬಿಡ್ತು. ಸೊ ಒಂದು ಖಾಲಿ ಪಾಟ್ ಇದೆ, ಅಲ್ಲಿ ದೊಡ್ಡಪತ್ರೆನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಜ್ವೈನ್ ಪ್ಲಾಂಟ್ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಕಮ್ ಟು ದಿಸ್ ಪ್ಲಾಂಟ್. ಸೊ ಇದು ಆಗಲೇ ನೋಡಿದ್ವಲ್ಲ, ಗ್ರೀನ್ ಮತ್ತು ಬ್ರೌನು, ಆಲ್ಮೋಸ್ಟ್ ಅದೇ ಕ್ಯಾಟಗರಿಗೆ ಬರುತ್ತೆ. ಫ್ಯಾಮಿಲಿ ಸೇಮ್ ಫ್ಯಾಮಿಲಿ, ಬಟ್ ಮೋಸ್ಟ್ಲಿ ಸಬ್ ಫ್ಯಾಮಿಲಿ ಬೇರೆದಿದೆ ಅನ್ಸುತ್ತೆ. ಸಬ್ ಫ್ಯಾಮಿಲಿ ಅಲ್ಲ, ಸಿಸ್ಟರ್ ಪ್ಲಾಂಟ್ ಸಮಥಿಂಗ್, ವಾಟ್ ಎವರ್, ಐ ಡೋಂಟ್, ಮೇ ಬಿ ಇನ್ ದ ಫ್ಯಾಮಿಲಿ ಟ್ರೀಯಲ್ಲಿ. ಆ ಗಿಡದ ಹೆಸರು ನಾನು ವೆಲ್ವೆಟ್ ಗಿಡ ಅಂತ ಇಟ್ಟಿದ್ದೀನಿ. ಹೊಗೆ ಸೊಪ್ಪು. ಬಿಕಾಸ್ ಇದು ಒಣಗಿದ್ರೆ ಸೇಮ್ ಹೊಗೆ ಸೊಪ್ಪು. ಎಷ್ಟು ಸಾಫ್ಟ್ ವೆಲ್ವೆಟಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಇದನ್ನ ವೆಲ್ವೆಟಿ ಪ್ಲಾಂಟ್ ಅಂತ ಇಟ್ಟಿದ್ದೀನಿ. ಇವನು ಹೊಗೆ ಸೊಪ್ಪು ಅಂತಾನೆ ಏನೇನೋ ಹೊಗೆ ಸೊಪ್ಪು, ಅದೇ ತಂಬಾಕು ಸೊಪ್ಪು. ಸೊ ಬಟ್ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ನನಗೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಇದೆ ಮುಟ್ಟೋದಕ್ಕೆ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ಯು ಕ್ಯಾನ್ ಸಿ ಇಲ್ಲೆಲ್ಲ ಬ್ರಾಂಚಸ್ ಬರ್ತಿದೆ. ಸೇಮ್ ಅದೇ ಥರ ಬುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಂಡ್ ದಿಸ್ ಈಸ್ ಸಣ್ಣದು ಚೆನ್ನಾಗಿ ಕಾಣುತ್ತೆ ನೋಡಿ. ಹಾಂ, ಆ್ಯಕ್ಚುಲಿ ಚಿಕ್ಕ ಲೀವ್ಸು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ದೊಡ್ಡ ಲೀವ್ಸು ಸ್ವಲ್ಪ ಅಗ್ಲಿ ಆಗ್ತಾ ಇದೆ. ಐ ಡೋಂಟ್ ನೋ ವೆದರ್ ಐ ಕಾಲ್ ಇಟ್ ಅಗ್ಲಿ ಆರ್ ನಾಟ್. ಸೊ ಇದು ಫ್ಲವರ್ ಪ್ಲಾಂಟು. ಫ್ಲವರೇ ಬಿಟ್ಟಿಲ್ಲ, ಒಂದು ಫ್ಲವರು ಕಾಣಿಸ್ತಾ ಇಲ್ಲ. ಬಟ್ ಸಿ ದಿಸ್ ಈಸ್ ಅ ಫ್ಲವರ್ ಕಲರ್, ಲ್ಯಾವೆಂಡರ್ ಕಲರಲ್ಲಿದೆ. ಸೊ ಈ ಫ್ಲವರ್ ಬರುತ್ತೆ, ಬಿಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಲವರು. ಸೊ ಇಟ್ ಈಸ್ ವುಮೆನ್. ಫೋಕಸ್ ಇಸ್ ದ ವರ್ಡ್. ಫೋಕಸ್ ಮಾಡಿದ್ದೀರಾ? ನೀನು ಹಂಗಾಡಿ ಫೋಕಸ್ ಆಗಲ್ಲ ಅದು. ಓಕೆ, ನನಗೆ ಅಷ್ಟು ಇಷ್ಟ ಇಲ್ಲ. ನನ್ನ ಹಸ್ಬೆಂಡ್ ಇಷ್ಟಪಟ್ಟು ತೊಗೊಂಡ್ಬಂದಿದ್ದಾರೆ ಫ್ಲವರ್ ಪ್ಲಾಂಟು. ನನಗೆ ಸ್ವಲ್ಪ ಈ ಥರ ಬ್ರಾಡಾಗಿದ್ದರೆ ಇಷ್ಟ ಆಗುತ್ತೆ. ಇದು ಓಕೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್, ಇಷ್ಟ ಆಗಿಲ್ಲದ್ಮೇಲೆ ಎಕ್ಸ್ಪ್ಲನೇಷನ್ ಇಲ್ಲ. ನಂಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಹೇಳೋದಕ್ಕೆ. ಹಂಗಾಗಿ ನಾನೇನು ಹೇಳ್ತಾ ಇಲ್ಲ. ಸೊ ರಾಂಗ್ ಇನ್ಫಾರ್ಮೇಷನ್ ಬೇಡ ಅಂದರೆ. ಸೊ ದಿಸ್ ಈಸ್ ಒಂಥರ ಪ್ಲಾಸ್ಟಿಕ್ ಪ್ಲಾಂಟ್. ಇದು ಕ್ರಿಸ್ಮಸ್, ನಾಟ್ ಎಕ್ಸಾಕ್ಟ್ಲಿ ಕ್ರಿಸ್ಮಸ್ ಟ್ರೀ, ಬಟ್ ಇದು ಒಂಥರ ಜಂಗ್ಲಿನೇ. ಹೆಂಗೆ ಬೇಕು ಹಂಗೆ ಬೆಳೀತಾ ಇರುತ್ತೆ. ನೀರು ಹಾಕಿದ್ರೆ ಕೊಡುತ್ತೆ ನಿಮಗೆ. ಹಾಂ, ಆ್ಯಕ್ಚುಲಿ ಬೋನ್ಸಾಯ್ ಫೀಲಿಂಗ್ ಹೌದು. ಬಟ್ ಚೆನ್ನಾಗಿದೆ ಇದು, ನೋಡೋಕೆ ಚೆನ್ನಾಗಿ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ತೊಗೊಂಡೆ ಇದನ್ನು. ಬ್ಯೂಟಿಫುಲ್ಲಾಗಿ ಅನಿಸುತ್ತೆ ನನಗೆ, ವಾವ್ ಅಂತ. ಸೊ ಆ್ಯಂಡ್ ಫೀಲಿಂಗು ಚೆನ್ನಾಗಿದೆ ಇದು ನೋಡೋದಕ್ಕೆ. ಸೊ ಯಾ, ಆ್ಯಂಡ್ ನೌ ಹಿಯರ್ ಕಮ್ಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಅವರ್ ಬಾಲ್ಕನಿ ಜರ್ನಿ. ಇದು ಸೇವಂತಿಗೆ ಹೂವಿನ ಗಿಡ. ಒಂದು ಬಿಟ್ಟಿಲ್ಲ ಇವತ್ತುವರೆಗೂ, ಒಂದು ಬಂದಿಲ್ಲ. ಸೊ ನಮಗೆ ಇದು ಏನಂತಲೇ ಡೌಟ್ ಆಗ್ತಾ ಇದೆ. ಬಟ್ ಅವರು ನರ್ಸರಿಲಿ ಕೊಡುವಾಗ ಚೆನ್ನಾಗಿ ಬಿಡುತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ನೋಡಿದ್ರೆ ಏನೂ ಬಂದಿಲ್ಲ, ಇವತ್ತುವರೆಗೂ ಏನೂ ಬಂದಿಲ್ಲ. ಇದರಲ್ಲಿ ಬೆಳೀತಾನೆ ಇತ್ತು. ಇದನ್ನು ಕಟ್ ಮಾಡಿಬಿಟ್ಟು ಈ ಕಡೆ ಸೈಡಲ್ಲಿ ಅಂಟಿಸಿದ್ದೀನಿ, ಇನ್ನೊಂದು ಬೆಳೀತಾ ಇದೆ. ಬಟ್ ಏನು ಹೂವು, ಏನು ಫ್ರೂಟ್ ಬಂದಿಲ್ಲ ಇನ್ನು, ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಪ್ಲಾಂಟ್ ಇದೆ ಇಲ್ಲೊಂದು. ಸೊ ದಿಸ್ ಈಸ್ ಮೈ ಹಸ್ಬೆಂಡ್ಸ್ ಫೇವ್ರೆಟ್ ಪ್ಲಾಂಟ್. ಬಿಕಾಸ್ ಇಫ್ ಯು ಸಿ, ಎರಡು ಫೀಲಿಂಗ್ ಇದೆ, ಒಂದು ಬರಗಾಲ, ಒಂದು ಮಳೆಗಾಲ. ಸೊ ಇಫ್ ಯು ಸಿ ಎರಡಿದೆ. ಸೊ ನನ್ನ ಮೋಟಿವೇಶ್ನಲ್ ಕೋಟು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎವ್ರಿ ಡೇ. ಏನಂತ ಹೇಳಿದ್ರೆ, ಎವ್ರಿಥಿಂಗ್ ನೀಡ್ಸ್ ಅ ಸನ್ಲೈಟ್, ಈವನ್ ಹ್ಯೂಮನ್ ಆ್ಯಸ್ ಫಾರ್ ಆಸ್ ಪ್ಲಾಂಟ್ಸ್ ಆ್ಯಸ್ ವೆಲ್. ಇಲ್ಲ ಅಂದರೆ ನಾವು ವಿಟಮಿನ್ ಡಿ ಡೆಫಿಷಿಯಂಟಿ ಹೋಗ್ಬಿಡ್ತೀವಿ. ಆ್ಯಂಡ್ ಈ ಪ್ಲಾಂಟ್ ಅಷ್ಟೇ, ಸೂರ್ಯ ಎಲ್ಲಿದೆ ಆ ಕಡೆ ಹೋಗಿ ಬೆಳ್ಕೊಂಡ್ಬಿಟ್ಟಿದೆ. ಸೊ ನಾವು ಸನ್ ಪ್ಲಾಂಟ್ ಅಂತ ನೇಮ್ ಮಾಡಿದ್ದೀವಿ ಇದಕ್ಕೆ. ಆ್ಯಂಡ್ ಯು ಸಿ ಫ್ಲವರ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ಲವರ್ಸ್ ಅಂತ ಹೇಳಿದ್ರೆ, ವಾವ್. ಇದು ನಮಗೆ ವ್ಯೂ ಕೊಡ್ತಾ ಇಲ್ಲ, ಎದುರುಗಡೆ ಇರೋ ಅಪಾರ್ಟ್ಮೆಂಟ್ ಅವ್ರಿಗೆ ವ್ಯೂ ಕೊಡ್ತಾ ಇದೆ. ಸೊ ಯು ಸಿ ದ ಫ್ಲವರ್. ಸೊ ವಾವ್, ಇಟ್ಸ್ ಅ ಬ್ಯೂಟಿಫುಲ್ ಫ್ಲವರ್. ನೋಡಿ, ಪಾಟಿಂದ ಆಚೆ ಹೋಗ್ಬಿಟ್ಟು ಬೆಳ್ಕೊಂಡಿದೆ ಅದು. ಆ್ಯಂಡ್ ಪಾಟ್ ಈ ಕಡೆ ಪಾರ್ಟಲ್ಲಿ ಇರೋ ಪ್ಲ್ಯಾಂಟು ಹೋಗ್ಬಿಟ್ಟಿದೆ, ಬಿಕಾಸ್ ಅದಕ್ಕೆ ಸನ್ ಇಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಸನ್ಲೈಟ್ ಇಲ್ಲಿಗೂ ಬರುತ್ತೆ, ಬಟ್ ಇಟ್ ರಿಕ್ವೈರ್ಸ್ ಮೋರ್ ಸನ್ಲೈಟ್ ಅನಿಸುತ್ತೆ. ಅದಕ್ಕೆ ಆ ಕಡೆ ಹೋಗ್ಬಿಟ್ಟು ಎದ್ದಿದೆ. ಆ್ಯಂಡ್ ಈ ಕಡೆ ಪಾರ್ಟು ಹಾಗೆ ಮಲ್ಕೊಂಬಿಟ್ಟಿದೆ. ಸೊ ನೋ ಯೂಸ್. ಬಟ್ ಆ ಕಡೆ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮನೆ ಇನ್ನೊಂದು ಕಡೆ ಬಾಲ್ಕನಿಯಿಂದ ನೋಡಿದ್ರೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸಮ್ ಫ್ಯಾನ್ಸಿ ಫ್ಲವರ್ ಪ್ಲ್ಯಾಂಟ್. ಅದು ಬಿಟ್ಟಿಲ್ಲ, ಒಂದೇ ಬಿಟ್ಟಿತ್ತು, ತೊಗೊಂಡು ಬಂದಾಗ ಇತ್ತು. ಆಮೇಲಿಂದ ಜಸ್ಟು ಹಾಗೆ ಬಿದ್ದೋಗ್ಬಿಟ್ಟಿದೆ, ಏನು ಬೆಳೀತಾ ಇಲ್ಲ ಇದರಲ್ಲಿ. ಸೊ ಸ್ವಲ್ಪ ದಿನ ನೋಡ್ತೀವಿ, ಆಮೇಲೆ ಮೇ ಬಿ ರಿಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಆಮ್ ಫೀಲಿಂಗ್ ಸೊ ಸ್ಯಾಡ್ ಫಾರ್ ದಿಸ್. ಆ್ಯಂಡ್ ಹಿಯರ್ ಕಮ್ಸ್ ಅವರ್ ಅರೇಕಾ ಫಾರ್ಮ್. ಅರೇಕಾ
ತುಂಬ ಲೋ ಮೇಂಟೆನೆನ್ಸು. ಸುಮ್ಮನೆ ಹಾಕ್ಬಿಟ್ಟು ನೀರು ಹಾಕಿದ್ರೆ ಮುಗಿದೋಯ್ತು ಅಷ್ಟೇ. ತುಂಬ ಉದ್ದನೇ ಬೆಳೆಯುತ್ತೆ. ಇದು ಸ್ವಲ್ಪ ಮನೇಲಿ ಏನಾದರೂ ಫಂಕ್ಷನ್ಸು ಚಿಕ್ಕ ಚಿಕ್ಕ ಪಾರ್ಟೀಸ್ ಏನಾದರೂ ಮಾಡಿದರೆ ಒಳಗಡೆ ಇಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಈ ಪಾಟ್ ಇಡೋದಕ್ಕಾಗಲ್ಲ, ಇದಕ್ಕೆ ಪಾಟ್ ಕವರ್ ಹಾಕಿಬಿಟ್ಟು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ದಿಸ್ ಈಸ್ ಇಟ್. ಆ್ಯಂಡ್ ಇಲ್ಲಿ ಬಂದರೆ ದಿಸ್ ಈಸ್ ಆಲ್ ಫೇಕ್ ಇಯರ್ ಗಾರ್ಡನಿಂಗ್. ಯಾ, ಇದು ಸ್ವಲ್ಪ ಲೋ ಮೇಂಟೆನೆನ್ಸು. ಲೋ ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸೇ ಇಲ್ಲ. ಒಂದ್ಸಲ ಲೋ ಹಾಕ್ಬಿಟ್ಟು ಮೇಂಟೆನೆನ್ಸ್. ಮೀಶೋಯಿಂದ ತರಿಸಿದಂಥ ಮನಿ ಪ್ಲಾಂಟ್ ಇದು. ಫುಲ್ ಪ್ಲಾಸ್ಟಿಕ್ಕು. ಇದು ನನಗೆ ಇದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಎಂಟಿ ಆಗಿರೋದ್ರಿಂದ ಅಂತ ಹೇಳಿ ಇದನ್ನು ತರಿಸಿ ಹಾಕಿದೆ. ಅದು ಹಾಕಿದಾಗಿಂದ ನನಗೆ ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ಫುಲ್ ವಿಫಿಸಿ ಈ ಮೇಲ್ಗಡೆ ಎಲ್ಲ ಕಡೆ ನಾನು ಅದನ್ನೇ ಬಿಡಿಸಿದ್ದೀನಿ. ಅಲ್ಲಿದೆ ನಮ್ದೊಂದು. ಆ್ಯಂಡ್ ಇನ್ನೊಂದು ಇಲ್ಲಿ ಇದು ಕೂಡ ಮನಿ ಪ್ಲಾಂಟು. ಸೊ ಇದ್ರ ಬಳ್ಳಿ ನೋಡಿದ್ರೆ ಇಲ್ಲಿವರೆಗೂ ಬಂದಿದೆ. ಆ್ಯಂಡ್ ಎಷ್ಟು ಕೆಳಗಡೆವರೆಗೂ ಹೋಗಿದೆ, ಅಷ್ಟು ಬೆಳೀತಾ ಇದೆ ಅದು. ಸೊ ಮೇಲ್ಗಡೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೀನಿ. ಸೊ ಅದು ಇನ್ನೊಂದು ಸ್ವಲ್ಪ 4-5 ಬ್ರಾಂಚಸ್ ಆ ಕಡೆ ಈ ಕಡೆ ಹೋಗಿದೆ. ಸೊ ಸರಿ ಮಾಡಬೇಕು ಅದನ್ನು ಆ ಕಡೆ ಈ ಕಡೆ. ಆ್ಯಂಡ್ ದೆನ್ ವಿ ಹ್ಯಾವ್ ದಿಸ್. ಇದು ಕೂಡ ಆರ್ಟಿಫಿಷಿಯಲ್ ಫ್ಲವರ್ಸು. ಸುಮ್ಮನೆ ಆ ಕಾರ್ನರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ಅಟ್ರಾಕ್ಟಿವ್ ಆಗಿರಲಿ ಅಂತ ಹೇಳಿ ಈ ಕಾರ್ನರಲ್ಲಿ ಇದು ಅದು ಮತ್ತು ಆ ಥರ ಪಿಂಕ್ ಕಲರು ವೈಟ್ ಕಲರ್ ಫ್ಲವರ್ಸ್ ಹಾಕಿ ಜಸ್ಟ್ ಟು ಮೇಕ್ ಇಟ್ ಲುಕ್ ಗುಡ್. ಬಿಕಾಸ್ ರಿಯಲ್ ಫ್ಲವರ್ಸ್ ಅಂತೂ ವರ್ಕೌಟ್ ಆಗ್ತಾ ಇಲ್ಲ ಈ ಬಾಲ್ಕನಿಲಿ. ಸೊ ಅಟ್ಲೀಸ್ಟ್ ಇದರಲ್ಲಾದರೂ ಒಂದು ಒಳ್ಳೆ ಲುಕ್ ಕೊಡಲಿ ಅಂತ ಹೇಳಿ ಹಂಗೆ ಮಾಡಿದ್ದೀನಿ. ಆ್ಯಂಡ್ ಈ ಪಾಟ್ಸಿಂದ ಒಂದು ಸ್ಟೋರಿ ಏನಂದರೆ, ಈ ಪಾಟ್ಸ್ ತೊಗೊಂಡಿದ್ದು ಬ್ರಾಂಚಸ್ದು ಬಂದಿದೆಯಲ್ಲ ಚಿಕ್ಕದು ಬಳ್ಳಿಗಳದ್ದು ಗಿಡ, ಅದನ್ನು ಹಾಕೋಣ ಅಂತ. ಬಟ್ ಇದು ಹಾಕ್ಬಿಟ್ರೆ ನೀರೆಲ್ಲ ಸುಗೋಗ್ಬಿಡುತ್ತೆ ಆ್ಯಂಡ್ ಎಲ್ಲ ಗಲೀಜಾಗ್ಬಿಡುತ್ತೆ ಅಂತ ಹೇಳಿ ಇದು ಮೀಶೋ ಅಂತ ತರಿಸ್ದೆ ಇದನ್ನು. ಸೊ ಇದನ್ನು ಹಾಕಿಬಿಟ್ಟು ಜಸ್ಟ್ ಹ್ಯಾಂಗ್ ಮಾಡಿದ್ದೀನಿ. ಸೊ ದಟ್ ಒಳ್ಳೆ ಲುಕ್ ಕೊಡುತ್ತೆ ನಮ್ಮ ಬಾಲ್ಕನಿಗೆ ಅಂತ ಹೇಳಿ. ಇನ್ನೂ ಒಂದು 2 ಪ್ಲ್ಯಾಂಟ್ ಇದೆ ಈ ಕಡೆ. ಸಿ ಹಿಯರ್, ಇದು ಅಷ್ಟೇ. ಸೊ ಇದೂ ಜಸ್ಟ್ ಡೆಕೋರ್ ಮಾಡೋದಕ್ಕೆ ಅಂತ ತರಿಸಿರೋ ಪ್ಲಾಸ್ಟಿಕ್ ಪ್ಲ್ಯಾಂಟು. ಜಸ್ಟ್ ದಟ್ ಇಟ್ ವಿಲ್ ಲುಕ್ ಗುಡ್. ಇದು ಸೇಮ್ ಅದೇ ಥರನೇ. ಆ್ಯಂಡ್ ಇನ್ನು ಒಂದು ಖಾಲಿ ಪಾಟ್ ಇದೆ, ಅದನ್ನು ರಿಪೋರ್ಟ್ ಮಾಡಬೇಕು. ಸೊ ದಿಸ್ ಇಸ್ ದ ಪಾಟ್. ಇದಕ್ಕೆ ರಿಯಲ್ ಹಾಕಿ ಒಂದ್ಸಲ ಟ್ರೈ ಮಾಡ್ತೀನಿ, ಬಳ್ಳಿ ಹಾಕಿ. ಸೊ ವರ್ಕೌಟ್ ಆಯಿತು ಅಂತ ಹೇಳಿದ್ರೆ ಯೂಸ್ ದಿಸ್, ಇಲ್ಲ ಅಂತ ಹೇಳಿದ್ರೆ ಇದೇ ಇದೆಯಲ್ಲ ಅದನ್ನೇ ಹಾಕ್ಬಿಡೋದು. ಸೊ ಇಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದಟ್ಸ್ ಇಟ್ ಅಬೌಟ್ ಮೈ ಬಾಲ್ಕನಿ.